ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಕೆಲವಷ್ಟು ಜನರು ನಮ್ಮ ಮೇಲೆ ಅನುಕಂಪ ತೋರಿಸ್ತಾರೆ. ನಮ್ಮ ಜೀವನವನ್ನ ಬದಲಿಸುವಂತಹ ಶಕ್ತಿ ಇರೋದು ಅನುಕಂಪಕ್ಕೆ ಖಂಡಿತ ಅಲ್ಲ. ನಮ್ಮೊಳಗಿನ ಆತ್ಮವಿಶ್ವಾಸ ಏನಿದೆ ಅದೇ ನಮ್ಮ ಜೀವನವನ್ನ ಬದಲಿಸುತ್ತೆ. ಬಹಳ ಸಾರಿ ಏನಾಗತ್ತೆ ಅಂತ ಅಂದ್ರೆ, ನಾವು ನಮ್ಮ ಸಮಸ್ಯೆಗಳನ್ನ ಜನರ ಬಳಿ ಹೇಳಿಕೊಂಡಾಗ ಅವರು ನಮಗೆ ಅನುಕಂಪ ತೋರಿಸ್ತಾರೆ. ಅಯ್ಯೋ ಪಾಪ, ಹೀಗಾಯ್ತಾ, ಬೇಜಾರಾಗ್ತಿದೆಯಾ, ತುಂಬಾ ಕಷ್ಟಪಡ್ತಿದೀಯಾ, ನಿಂಗೆ ಹೀಗಾಗಬಾರ್ದಾಗಿತ್ತು ಅನ್ನೋ ಮಾತುಗಳೇ ಬರುತ್ತೆ. ನಿಜ ಏನಪ್ಪಾ ಅಂತ ನೋಡಿದ್ರೆ, ಈ ಅನುಕಂಪ ನಮ್ಮನ್ನ ಎತ್ತರಕ್ಕೆ ಖಂಡಿತ ಕರೆದೊಯ್ಯಲ್ಲ. ಅನುಕಂಪ ಅನ್ನೋದು ಕೆಲವೇ ಕ್ಷಣಗಳ ಸಾಂತ್ವನ ಆಗಿರುತ್ತೆ. ಆ ಕ್ಷಣಕ್ಕೆ ಸಿಗುವಂಥದ್ದು. ಅನುಕಂಪ ತೋರಿಸಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಇವ್ರು ನನ್ನ ಸಪೋರ್ಟಿಗಿದ್ದಾರೆ ಅಂತ ಅನ್ನಿಸ್ಬೋದು. ಆದ್ರೆ ಅದು ಖಂಡಿತ ನಿಜ ಅಲ್ಲ. ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ರೆ ನಮಗೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ ಆಗಿರೋದು. ಆತ್ಮವಿಶ್ವಾಸ ಇದ್ರೇನೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮವಿಶ್ವಾಸದಿಂದಲೇ ಜೀವನ ಅಂತಾನೆ ಹೇಳ್ಬೋದು. ಆತ್ಮವಿಶ್ವಾಸ ಅಂದ್ರೆ ಏನು? ನನ್ನಲ್ಲಿ ಶಕ್ತಿ ಇದೆ, ನಾನು ಮತ್ತೆ ಎದ್ದು ದೃಢವಾಗಿ ನಿಲ್ತೇನೆ, ನಾನು ಈ ಕೆಲಸವನ್ನ ಮಾಡೇ ಮಾಡ್ತೇನೆ, ನಾನು ನನ್ನ ಗುರಿಯನ್ನ ಮುಟ್ಟೇನೆ ಅನ್ನೋದು ಛಲ ಏನಿದೆ ಅದನ್ನೇ ನಾವು ಆತ್ಮವಿಶ್ವಾಸ ಅಂತ ಕರಿತೀವಿ. ಲೋಕದಲ್ಲಿ ಅನೇಕ ಮಹಾನ್ ಸಾಧನೆ ಮಾಡಿದಾರಲ್ಲ, ಅವರೆಲ್ಲ ಅನುಕಂಪದಿಂದ ಖಂಡಿತ ಸಾಧನೆ ಮಾಡಿಲ್ಲ ವೀಕ್ಷಕರೇ. ಅವರೆಲ್ಲ ಸಾಧನೆ ಮಾಡಿರೋದು ತಮ್ಮ ಆತ್ಮವಿಶ್ವಾಸದಿಂದ, ತಮ್ಮ ಒಳಗಿರುವ ಶಕ್ತಿಯಿಂದ ಅಂತ ಹೇಳ್ಬೋದು. ಈಗ ಜನರು ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ನಾವು ನಮ್ಮ ಬಗ್ಗೆ ಏನ್ ಅಂದುಕೋತೀವಿ, ನಾವು ನಮ್ಮನ್ನ ಹೇಗೆ ನಂಬುತ್ತೀವಿ, ನಮ್ಮಲ್ಲಿರುವ ಏನನ್ನ ನಂಬುತ್ತೀವಿ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಇದನ್ನ ನಾವು ಗಮನಿಸ್ಕೋಬೇಕು. ಅನುಕಂಪ ಅನ್ನೋದು ನಿಮ್ಮ ಗಾಯಗಳನ್ನ ಆ ಕ್ಷಣಕ್ಕೆ ಮೇಲಿಂದ ಮೇಲೆ ಸವರಬಹುದು. ಆದ್ರೆ ಆತ್ಮವಿಶ್ವಾಸ ಅನ್ನೋದು ಹಂತ ಹಂತವಾಗಿ ನಿಮ್ಮನ್ನ ಎತ್ತರಕ್ಕೆ ಏರ್ಸತ್ತೆ. ಆ ಕ್ಷಣಕ್ಕೆ ಸಿಗುವಂಥದ್ದು ಅನುಕಂಪ. ಆದ್ರೆ ಆತ್ಮವಿಶ್ವಾಸ ನಮ್ಮನ್ನ ಎತ್ತರದಲ್ಲಿ ಕೂರ್ಸತ್ತೆ. ಆದ್ರಿಂದ ಆತ್ಮವಿಶ್ವಾಸ ನಮಗೆ ತುಂಬಾನೇ ಮುಖ್ಯವಾಗಿರುವಂಥದ್ದು. ವೀಕ್ಷಕರೇ, ಇಂದಿನಿಂದ ತಮ್ಮೆಲ್ಲರಲ್ಲಿ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ, ಅನುಕಂಪವನ್ನ ಖಂಡಿತ ಅರಸಬೇಡಿ. ಯಾರು ನಿಮ್ಮ ಬಗ್ಗೆ ಅನುಕಂಪ ತೋರಿದ್ರೆ ಅವರಿಗೆ ಖಂಡಿತ ಪ್ರತಿಕ್ರಿಯೆನೂ ನೀಡಬೇಡಿ, ಸುಮ್ಮನೆ ಇದ್ಬಿಡಿ. ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಸದೃಢವಾಗಿದ್ರೆ ನೀವು ಎಷ್ಟು ಎತ್ತರಕ್ಕಾದ್ರೂ ಬೆಳಿಬಹುದು, ಎಂತಹ ಸಾಧನೆಯನ್ನಾದ್ರೂ ಮಾಡಬಹುದು. ನೀವು ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡಷ್ಟು ಅದೇ ನಿಮ್ಮ ಸಾಧನೆಯ ಮಾರ್ಗವನ್ನ ತೆರೆದು ಬಿಟ್ಟು ದಾರಿ ಮಾಡಿ ತೋರಿಸುತ್ತೆ. ಆತ್ಮವಿಶ್ವಾಸವೇ ನಮ್ಮ ಸಾಧನೆಯ ಮುಖ್ಯ ದಾರಿ ಅಂತ ನಾವು ಪರಿಗಣಿಸೋಣ.